ಕಂದ, ನನ್ನ ಕಂದನಲ್ಲಿ ಏನೋ ವಿಶೇಷತೆ ಇದೆ. ಹಾಗೆಯೇ ಪ್ರತಿ ಬಾರಿ ಸುಮ್ಮನೆ ಬರುತ್ತಿಲ್ಲ ಅವನು ಕನಸಲ್ಲಿ. ಸುನಂದ, ಸುನಂದ, ನಾನು ಮರೆತೇ ಬಿಟ್ಟಿದ್ದೆ. ಇಂದು ಏಕಾದಶಿ ಎಂದು. ನೀನು ಏಕೆ ನೆನಪಿಸಲಿಲ್ಲ ಸುನಂದ? ಮಹಾರಾಜ ವಸುದೇವ ಮಾಹೇಶ್ಮತಿ ಮಥುರೆಯ ಗಡಿಯಲ್ಲಿ ನನ್ನ ಪ್ರತೀಕ್ಷೆಯಲ್ಲಿರುತ್ತಾರೆ. ಮತ್ತು ಕೆಳಗೆ ರಥದಲ್ಲಿ ರತ್ನ. ನಾನೀಗಲೇ ಹೊರಡಬೇಕು. ಆದರೆ ರಾಜಕುಮಾರಿ, ಮಹಾರಾಜ ಕಂಸ ತಮ್ಮ ದಿಗ್ವಿಜಯದ ದಂಡಯಾತ್ರೆ ಮುಗಿಸಿ ಬಂದಾಗಿದೆ. ನಾವು ಅವರ ಸ್ವಾಗತಕ್ಕೆ ಹೋಗಲೇಬೇಕು. ಏನು? ಸೋದರನು ಮರಳಿ ಬಂದನೆ? ಸೋದರ ವಿಶ್ವವಿಜಯಕ್ಕಾಗಿ ಹೋಗಿದ್ದರು, ಇಲ್ಲ ಯಮುನಾ ಸ್ನಾನಕ್ಕೂ? ಇಲ್ಲ ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ. ನಾನು ಈಗಲೇ ಹೊರಡಬೇಕು. ಇಲ್ಲದಿದ್ದರೆ ಮಹಾರಾಜ ವಸುದೇವರ ಜೊತೆಗೆ ನನ್ನ ವಿವಾಹ ಎಂದಿಗೂ ಆಗಲಾರದು. ಆದರೆ ಹೋದರೆ ಅನ್ನಲು ಇದು ಸಮಯವಲ್ಲ ಸುನಂದ, ಇದು ನಿರ್ಣಯದ ಸಮಯ. ಮತ್ತು ನಾನು ನಿರ್ಧಾರ ಮಾಡಿದ್ದೇನೆ. ನನ್ನ ಪ್ರೀತಿಯನ್ನು ನಾನು ತ್ಯಾಗ ಮಾಡಲಾರೆ. ಕುಮಾರಿ, ರಾಜಕುಮಾರಿ ದೇವಕಿ, ಮರಳಿ ಹೋಗೋಣ ಬನ್ನಿ. ಮರಳಿ ಹೋಗುವುದೇ? ಈ ಕುದುರೆಗಳು ಮುಂದಕ್ಕೆ ಓಡುತ್ತಿವೆ ರತ್ನ, ಹಿಂದಕ್ಕೆ ಹೋಗುವುದು ಸಾಧ್ಯವೇ ಇಲ್ಲ. ಪರಮೇಶ್ವರ ಕಂಸರಿಗೆ ರಾಜಕುಮಾರಿ, ಇದು ಯಾವ ದಾರಿ? ಎರಡೂ ಕಡೆ ಕಂದಕಗಳೇ ಇವೆ. ಇದು ಪ್ರೇಮದ ದಾರಿ ರತ್ನ, ಪ್ರೇಮದ ದಾರಿ. ಭಯಂಕರವಾಗಿದೆ. ಕಣ್ಣು ಮುಚ್ಚಿಕೊಂಡು ನೋಡು, ನಿನಗೆ ಭಯದ ಜೊತೆಗೂ ಪ್ರೇಮವಾಗುವುದು. ಮಹಾರಾಜ, ನಾನೇನೋ ಸರಿಯಾಗಿರುವೆ, ಆದರೆ ಈ ರಥ ಹಾಳಾಯಿತು. ದೇವಕಿ, ಎಂತಹ ಸಮಯವೇ ಆಗಿರಲಿ, ಏನೇ ಪರಿಸ್ಥಿತಿ ಇರಲಿ, ನೀನು ಬದಲಾಗುವುದೇ ಇಲ್ಲ. ಮಹಾರಾಜ, ನಾವೇನು ಹವಾಮಾನವಲ್ಲ ಬದಲಾಗಲು. ನಿಮಗೆ ಕೊಟ್ಟ ವಚನವನ್ನು ನಿಭಾಯಿಸಲೇಬೇಕಿತ್ತು ಅಲ್ಲವೇ? ರಾಜಕುಮಾರಿ, ಕ್ಷಮಿಸಿ, ಆದರೆ ನೀವಿಲ್ಲಿಂದ ಬೇಗನೆ ತೆರಳುವುದು ಒಳ್ಳೆಯದು. ಮಹಾರಾಜರ ಸೈನಿಕರು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವ ಸಾಧ್ಯತೆ ಇದೆ. ಅವನ ದರ್ಶನವೇ ಆಗಿಲ್ಲ, ಏಕೆಂದರೆ ರಥಕ್ಕೆ ಕಟ್ಟಲಾದ ಈ ಋಷಿಗಳು ಹುಸಿ ಈಶ್ವರನ ಹೆಸರಲ್ಲಿ ಎಷ್ಟೋ ವರ್ಷಗಳಿಂದ ನಿಮಗೆ ಮೋಸ ಮಾಡುತ್ತಿದ್ದಾರೆ. ಅದೇನೆಂದರೆ, ಭಗವಂತ ಕ್ಷೀರಸಾಗರದಲ್ಲಿರುವನಂತೆ, ಅವನು ಚತುರ್ಭುಜನಂತೆ, ತನ್ನ ಭಕ್ತರನ್ನು ಅವನು ರಕ್ಷಿಸುತ್ತಾನಂತೆ. ಹಾಗಿದ್ದರೆ ಎಲ್ಲಿರುವನು ಅವನು? ಇವರನ್ನು ರಕ್ಷಿಸಲು ಏಕೆ ಬರಲಿಲ್ಲ? ಆ ಶಿವನಿಗೆ ಮೃತ್ಯು ಆ ಶಿವನಿಗೆ ಮೃತ್ಯು ಉಂಟಾಯಿತೆ. ಮೃತ್ಯು. ಮಥುರಾವಾಸಿಗಳೇ, ಇವರ ಭಗವಂತ ಇದ್ದಾನೆ ಎಂಬುದೇ ಲೋಕದ ದೊಡ್ಡ ಸುಳ್ಳು. ಆದ್ದರಿಂದ ಈ ದಿನ ನಾನು ನಿಮ್ಮೆಲ್ಲರಿಗೂ ಈ ಜಗತ್ತಿನ ನಿಜವಾದ ಭಗವಂತನ ದರ್ಶನ ಮಾಡಿಸುವೆನು.
ರತ್ನ, ಹೇಳಿ ರಾಜಕುಮಾರಿ. ನೀನು ಇಲ್ಲಿಂದ ನಿನ್ನ ಗ್ರಾಮಕ್ಕೆ ಹೊರಡು. ಮಥುರೆಗೆ ಹೋದರೆ ನಿನ್ನ ಜೀವಕ್ಕೆ ಕುತ್ತು ಬರಬಹುದು. ಬರುವಿರೆ? ಜೊತೆಗೆ ಕನಸಿನ ಬೆಳಕನು ಕಂಡೆನು ಈ ಕಣ್ಣೆವೆಗಳಲೇ ನಾನು. ಧರ್ಮವೂ ನಾನೇ, ಅಧರ್ಮವೂ ನಾನೇ, ಸತ್ಯವೂ ನಾನೇ ಹಾಗೂ ಅಸತ್ಯವೂ ನಾನೇ, ಪ್ರಕೃತಿಯೂ ನಾನೇ, ಪುರುಷನೂ ಹಾಗೂ ಕಾಲವೂ ನಾನೇ, ನಾನೇ ಎಲ್ಲರ ಜೀವನ ಮತ್ತು ಮೃತ್ಯುವೂ ನಾನೇ. ಹೇಳಿ ಭಗವಂತ ಕಂಸನಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ಇಲ್ಲ, ಮೊಸರನ್ನೋ ಬೆಣ್ಣೆನೋ ನೀವು ಬಚ್ಚಿಟ್ರೆ ನಿಮ್ಮನ್ನ ನೋಡ್ಕೋತೀನಿ ನಾನು. ಇಡೀ ಹಳ್ಳಿಯ ಜನರನ್ನ ತೈಲದ ಕೊಪ್ಪರಿಗೆಯಲ್ಲಿ ಹಾಕಿ ಕುದಿಸಿ ಬಿಡುತ್ತೇನೆ ನಾನು. ಬನ್ನೇ. ಯಶೋಧಾರಾಣಿ ಮತ್ತೊಬ್ಬರ ಮಕ್ಕಳ ಬಗ್ಗೆ ಇಷ್ಟು ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದಲ್ಲ. ಬನ್ನೇ. ಇಲ್ಲಿ ಕೇಳಿ, ಈ ಸೈನಿಕರು ಎಲ್ಲಿವರೆಗೆ ನಮ್ಮ ಹಾಲು ಬೆಣ್ಣೆ ದೋಚುತ್ತಿರುತ್ತಾರೆ? ಎಲ್ಲಿಯವರೆಗೆ ನಮ್ಮ ನೆಲ ನಮ್ಮ ಮಕ್ಕಳ ರಕ್ತದಿಂದಲೇ ಕೆಂಪಾಗುತ್ತಿರುತ್ತದೆ? ಯಾವಾಗ ಸಮಾಪ್ತಿ ಈ ಅಧರ್ಮಿ ಕಂಸನ ಅತ್ಯಾಚಾರ? ಪ್ರಭು, ಕಂಸನೇ ಭಗವಂತನಾಗಿ ಬಿಡುತ್ತಾನೆ ಪ್ರಭು. ಏನಾದರೂ ಮಾಡಿ, ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹೌದು ಸ್ವಾಮಿ, ಆಸ್ಥೆ ವಿಶ್ವಾಸಗಳಿಗೆ ಪ್ರತಿಫಲ ದೊರಕದೆ ಹೋದರೆ ಮನುಷ್ಯನು ಪಾಪದ ದಾರಿಯನ್ನು ಹಿಡಿದು ಸಾಗುತ್ತಾನೆ. ಇದನ್ನು ನಿಲ್ಲಿಸಿ ಪ್ರಭು. ಪ್ರಭು, ಕಂಸನ ಅಂತ್ಯದ ಆರಂಭ ಹೇಗಾಗುತ್ತದೆ? ದೇವಿ, ಪ್ರತಿ ವೃಕ್ಷದ ಸಂಪೂರ್ಣ ಶಕ್ತಿ ಅದರ ಬೀಜದಲ್ಲಿಯೇ ಅಡಗಿದೆ. ಅದೇ ರೀತಿ ಅಧರ್ಮಿಯ ವಿನಾಶದ ಕಾರಣವು ಅವನೊಳಗೆ ಅಡಗಿರುತ್ತದೆ. ಕಂಸನ ಅಂತ್ಯದ ಮಾರ್ಗವು ಅವನ ಜೀವನದೊಳಗೇ ಇದೆ. ಇದರಷ್ಟೇ ದಾಟಲು ಸಾಧ್ಯ. ಈಗ ನೋಡೋಣ, ನೀನು ಈ ನದಿಯನ್ನು ದಾಟುವೆಯೋ ಅಥವಾ ಇಲ್ಲವೋ? ಬೇಡ, ಬೇಡ. ಮಹಿಷ್ಮತಿಯ ತುಚ್ಛ ರಾಜನೊಬ್ಬನಿಗೆ ಇಂಥ ಸಾಹಸವೇ? ನನ್ನ ಸೋದರಿಯನ್ನು ಪ್ರೇಮಿಸುವಷ್ಟು ಭಗವಂತ ಕಂಸನ ಸೋದರಿ ದೇವಕಿಯ ಮೇಲೆ ಪ್ರೇಮ. ಬಿಡಿ ನನ್ನ ಸಹೋದರ, 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 ಇವರನ್ನು ಕ್ಷಮಿಸಿಬಿಡಿ. ಇವರದ್ದೇನು ತಪ್ಪಿಲ್ಲ. ನಾನು ಇವರನ್ನು ಪ್ರೀತಿಸುತ್ತೇನೆ. ಇವರೊಂದಿಗೆ ವಿವಾಹದ ನಿರ್ಣಯ ನನ್ನದು. ಏನಂದೆ? ಈ ಪ್ರೇಮದ ದೋಣಿಯ ಅಂಬಿಗಳು ನೀನೇನಾ? ಸೈನಿಕರೇ, ಸಹೋದರ, ಇವರನ್ನು ಬಿಟ್ಟು ಬಿಡಿ. ಸಹೋದರ, ಇವರನ್ನು ಬಿಟ್ಟು ಬಿಡಿ. ನಿಮ್ಮ ಭಯದ ಕಾರಣ ನಾನು ನಿಮಗೆ ಏನನ್ನೂ ಹೇಳಲಾಗಲಿಲ್ಲ, ಆದರೆ ಇದೇ ಸತ್ಯ. ಸಹೋದರ, ನೀವು ಇವರಿಗೆ ಶಿಕ್ಷೆ ನೀಡುವುದಾದರೆ ಮೊದಲು ನನಗೆ ನೀಡಿ.
ಭಗವಂತ ಕಂಸನ ಆಶೀರ್ವಾದ ಇದೆ ನಿನಗೆ. ನಿಮ್ಮ ವಿವಾಹಕ್ಕೆ ಯಾವ ಬಾಧೆಯೂ ಬರಲಾರದು. ನಿಮ್ಮ ವಿವಾಹ ಪಲ್ಲಕ್ಕಿ ಮಾಹಿಷ್ಮತಿಗೆ ಸಾಗುವುದು. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ಮಹಾರಾಜ, ನೀವೇಕೆ ವಿರೋಧಿಸಿಲ್ಲ? ನಮ್ಮ ಪ್ರೇಮ ಸತ್ಯವಾದದ್ದು ದೇವಕಿ. ಅದಕ್ಕಾಗಿ ವಿರೋಧಿಸುವ ಅವಶ್ಯಕತೆ ಇರಲಿಲ್ಲ ದೇವಕಿ. ಮಾಹಿಷ್ಮತಿಯ ರಾಜ ವಸುದೇವ ಮತ್ತು ಮಥುರೆಯ ರಾಜಕುಮಾರಿ ದೇವಕಿಯ ಶುಭ ವಿವಾಹ ಭಗವಂತ ಕಂಸನ ಸಾನ್ನಿಧ್ಯದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಲಿರುವುದು. ದೇವಿ, ನೀನು ಪ್ರೇಮವೆಂದು ಅಂದುಕೊಂಡಿರುವುದು ಅದು ಕೂಡ ಕಂಸನ ಅಹಂಕಾರದ್ದೇ ಒಂದು ರೂಪ. ಈ ಅಹಂಕಾರವೇ ಕಂಸನ ಅಂತ್ಯಕ್ಕೆ ಕಾರಣವಾಗಲಿದೆ. ಸ್ವಾಮಿ, ಪ್ರೇಮ ಅಹಂಕಾರವಾಗಲು ಹೇಗೆ ಸಾಧ್ಯ? ದೇವಿ, ಕಂಸ ದೇವಕಿ ವಸುದೇವರ ಮದುವೆಗೆ ಒಪ್ಪಿಗೆ ನೀಡಿದ್ದು ಅವನ ಸ್ವಾರ್ಥದಿಂದಲೇ. ಆತ ಭಗವಂತನಾಗಬೇಕು ಎಂಬ ಅಹಂಕಾರದಿಂದ. ವಸುದೇವನನ್ನು ಕ್ಷಮಿಸಿ ದೇವಕಿ ಇಚ್ಛೆಯಂತೆ ವಿವಾಹ ಮಾಡಿಸಿ ಕಂಸನು ತಾನು ಪರಮೇಶ್ವರನಂತೆ ಕ್ಷಮಾಪರ ಹಾಗೂ ಭಕ್ತವತ್ಸಲನಾಗ ಬಯಸಿದ್ದಾನೆ. ಆದರೆ ಕಂಸನಿಗೆ ಅರಿಯದ ಅಂಶವೆಂದರೆ ಈ ವಿವಾಹದಿಂದ ಅವನು ತನ್ನ ಸರ್ವನಾಶದ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದಾನೆ. ನೀವಾಗಿಯೇ ರಾಜ ಸಿಂಹಾಸನ ಕೊಟ್ಟಿದ್ದರೆ ನಿಮ್ಮ ಪುತ್ರಿಯ ಕನ್ಯಾದಾನ ಮಾಡಲು ಬೇಡಿಗಳಲ್ಲಿ ಬರಬೇಕಾಗಿರಲಿಲ್ಲ. ನೀವು ಸುಂದರ ವಸ್ತ್ರಗಳಲ್ಲಿರುತ್ತಿದ್ದೀರಿ. ನನ್ನ ಹಾಗೆ ನನ್ನ ಪ್ರೀತಿಯ ಸಹೋದರಿ ದೇವಕಿಯ ಕನ್ಯಾದಾನ ಮಾಡಿ. ಎಚ್ಚರದಿಂದಿರಿ. ಕಂಸನೇನೋ ನಮ್ಮ ಮಹಾರಾಜ ವಸುದೇವರ ಜೊತೆಗೆ ರಾಜಕುಮಾರಿ ದೇವಕಿಯ ಮದುವೆಗೆ ಒಪ್ಪಿಗೆ ನೀಡಿದ್ದಾನೆ. ಆದರೆ ಅವನ ಚರಿತ್ರೆ ಹೇಳುತ್ತದೆ ಅವನನ್ನು ನಂಬುವ ಹಾಗಿಲ್ಲ ಎಂದು. ಯಾವ ಸ್ಥಿತಿಯಲ್ಲೂ ಕೂಡ ಸಪ್ತಪದಿ ಆರಂಭವಾಗಲಿ. ನಾನು ನೀನು ಕಂಡ ಹೊಂಗನಸುಗಳು ಇಂದು ನನಸಾಗಿವೆ. ಜೊತೆಯೊಳಿರುವೆ ಏಳು ಜನುಮ ಚಿರಸಾಗಿವೆಯೋ ನಾನು ಪ್ರಭುವೇ. ಏಳೇಳು ವಚನವ ನಡೆಸಿಕೊಡುತ್ತನ ನಿಮ್ಮಯ ನೀರಳಾಗಿರುವೆ. ಹಿಂದಿನ ಎಲ್ಲ ಅವತಾರಗಳಿಗಿಂತ ಭಿನ್ನವಾಗಲಿದೆ. ಕಂಸನ ಅನಾಚಾರದಿಂದ ಈ ಜಗತ್ತಿನಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಹೊಸ ಅವತಾರದ ಅವಶ್ಯಕತೆ ಇದೆ. ಅವನು ಸಾಮಾನ್ಯರ ಶೋಷಿತರ ನಾಯಕನಾಗಬೇಕು. ಅವನೊಬ್ಬ ರಾಜನಂತೆ ಆದೇಶ ನೀಡಬಾರದು. ಬದಲಾಗಿ ಮಿತ್ರನಂತೆ ಅವರ ಜೊತೆ ಇರಬೇಕು. ಅವರಂತೆ ಜೀವನ ನಡೆಸಬೇಕು. ಅವನು ಜನ್ಮದಿಂದಲ್ಲ, ಕರ್ಮಗಳಿಂದ ಅವತಾರ ಎನಿಸಿಕೊಳ್ಳಬೇಕು.